ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ವೇಗವಾಗಿ ದಟ್ಟವಾಗಿ ನಿಮ್ಮ ಕೂದಲು ಬೆಳೀತಾನೆ ಇಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡಿದ್ರೆ ಸಾಕು, ತುಂಬಾ ವೇಗವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡ್ಕೊಳ್ತೀರಾ ಸ್ನೇಹಿತರೆ. ಹಾಗೆ ನಿಮ್ಮ ಕೂದಲು ಕೂಡ ಉದುರೋಗಿರೋ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ. ನಿಮ್ಮ ಆಫ್ಟರ್ ಬಿಗಿನ್ ಕೂಡ ರಿಸಲ್ಟ್ ನೀವೇ ವಾರದಲ್ಲಿ ನೋಡಿಕೊಂಡು ಶಾಕ್ ಆಗ್ತೀರಾ. ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ಯೂಸ್ಫುಲ್ ಆಗುವಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ನಿಮ್ಮ ಕೂದಲು ವೇಗವಾಗಿ ಬೆಳವಣಿಗೆ ಆಗಿರುವಂಥ ಕೂದಲು ಕೂಡ ಮತ್ತೆ ನೀವೇ ಕಟ್ ಮಾಡೋದಕ್ಕೂ ಕೂಡ ಹೋಗ್ತೀರಾ, ಅಷ್ಟು ನಿಮ್ಮ ಕೂದಲು ವೇಗವಾಗಿ ಬೆಳವಣಿಗೆ ಆಗುತ್ತೆ. ಹಾಗಿದ್ರೆ ಯಾವ ರೀತಿಯಾಗಿ ನಮ್ಮ ಕೂದಲು ವೇಗವಾಗಿ ಬೆಳವಣಿಗೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವೀಕ್ಷಕರೇ. ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಅಂತ ಇದ್ದೀನಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸ್ವಾಗತ. ಹಾಗೆ ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಹೋಗಿ. ಯಾರೆಲ್ಲ ಹೊಸದಾಗಿರೋರು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೂ ಕೂಡ ಈ ಥರ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿದವರು ನೀವು ಕೂಡ 4 ಜನರಿಗೆ ಶೇರ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತ ಹೋಗಿ ನೋಡೋಣ. ಸ್ನೇಹಿತರೆ, ಎಲ್ಲರ ಮನೆ ಹತ್ತಿರ ಇರುವಂಥದ್ದು ಬೇವಿನ ಗಿಡ ಇದ್ದೇ ಇರುತ್ತೆ. ಬೇವಿನ ಗಿಡದ ಎಲೆಗಳನ್ನು ನಾವು ಹೇರ್ಸಿಗೆ ಯಾವ ರೀತಿಯಾಗಿ ಯೂಸ್ಫುಲ್ಲಾಗಿ ಮಾಡ್ಕೊಳ್ತೀವಿ, ಅದ್ರ ಮುಖಾಂತರ ನಮ್ಮ ಹೇರ್ ಗ್ರೋತ್ನೆಸ್ ಆಗುತ್ತೆ, ನಮ್ಮ ಕೂದಲು ದಟ್ಟವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಹಾಗೆ ನಮ್ಮ ಹೇರ್ನಲ್ಲಿ ಏನೆಲ್ಲ ಒಂಥರ ಸಮಸ್ಯೆ ಇರುವಂಥ ಸಮಸ್ಯೆ ಕೂಡ ನಮಗೆ ಕಡಿಮೆ ಮಾಡ್ಕೋಬೋದು. ಹಾಗಿದ್ರೆ ನೋಡಿ, ನಾನು ಬೇವಿನ ಗಿಡ ಎಲೆಗಳನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಫ್ರೆಶ್ಶಾಗಿ ಈ ಥರ ಕ್ಲೀನಾಗಿ ತೊಳ್ಕೊಬೇಕು, ಯಾಕಂದರೆ ಸ್ವಲ್ಪ ಧೂಳು ಕೂತ್ಕೊಂಡಿರುತ್ತಲ್ವ, ಹಾಗಾಗಿ ಕ್ಲೀನಾಗಿ ನಾನು ಎಲೆಗಳೆಲ್ಲ ಕೂಡ ತೊಳ್ಕೊಂಡಿದ್ದೀನಿ. ಈ ಬೇವಿನ ಗಿಡದ ಎಲೆಗಳು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿದ್ರೆ ನಿಮಗೂ ಕೂಡ ವಾರದಲ್ಲೇ ರಿಸಲ್ಟ್ ನೋಡಿ ನೀವು ಅಂತೀರ ಎಷ್ಟು ಯೂಸ್ ಆಯಿತು ನನಗೆ ಅಂತ ನೀವು ಕೂಡ 4 ಜನರಿಗೆ ಹೇಳ್ತೀರಾ ಸ್ನೇಹಿತರೆ. ಅಷ್ಟು ಬೆನಿಫಿಟ್ಸ್ ಇರುವಂಥದ್ದು. ಯಾಕಪ್ಪ ಅಂದರೆ ನೋಡಿ, ನಮ್ಮ ಕೂದಲಿಗೆ ಇವಾಗಿನ ಕೆಮಿಕಲ್ ಎಲ್ಲ ಕೂಡ ಬಳಸೋದ್ರಿಂದ ನಮ್ಮ ಹೇರ್ ಫಾಲ್ ಆಗ್ತಾ ಇರುವಂಥದ್ದು, ನಮ್ಮ ಕೂದಲು ಜಾಸ್ತಿನೇ ಬೆಳೆಯೋ ರೀತಿ ಸಮಸ್ಯೆನೇ ಬರ್ತಾಯಿಲ್ಲ ಸ್ನೇಹಿತರೆ. ಹಾಗಾಗಿ ಕೂದಲು ಬೆಳವಣಿಗೆ ಮಾಡ್ಕೋಬೇಕಂದ್ರೆ ನಮ್ಮ ಸ್ಕ್ಯಾಲ್ಪ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಕೂದಲು ಫಾಸ್ಟಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನಿವಾಗ ತೋರಿಸ್ತಾ ಇರುವಂಥದ್ದು ಈ ಯೂಸ್ಫುಲ್ ಆಗುವಂಥ ಟಿಪ್ಸು ಟ್ರೈ ಮಾಡಿ. ಇವಾಗ ನೋಡಿ, ಎಲೆಗಳೆಲ್ಲ ಕೂಡ ಈ ಥರ ನಮ್ಮ ಪೂರ್ತಿಯಾಗಿ ಕಡಿದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇದೇ ಥರವಾಗಿ ನೀವು ಕೂಡ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ನಾವು ವಾರದಲ್ಲಿ 1-2 ಸರ್ತಿ ಟ್ರೈ ಮಾಡಿದ್ರೆ ಸಾಕು. ನೀವೇನು ವಾರದಲ್ಲಿ 4 ಸರ್ತಿ 5 ಸರ್ತಿ ಏನಿಲ್ಲ, ವಾರದಲ್ಲಿ ಕಂಪಲ್ಸರಿ 2 ಸರ್ತಿ ಟ್ರೈ ಮಾಡಿದ್ರೆ ವಾರಕ್ಕೆ ನಿಮ್ಮ ಹೇರು ಎಷ್ಟು ಸ್ಪೀಡಾಗಿ ಗ್ರೋತ್ ಆಗುತ್ತೆ. ನಿಮ್ಮ ತಲೆಯಲ್ಲಿ ಸ್ಕ್ಯಾಲ್ಪ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಕೂದಲು ಉದುರೋಗಿರೋಂಥ ಕೂದಲು ಕೂಡ ಗ್ರೋತ್ನೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಸ್ಕ್ಯಾಲ್ಪಲ್ಲಿ ತುಂಬಾ ಹೊಟ್ಟಿನ ಸಮಸ್ಯೆ, ಈ ಥರ ಹುಣ್ಣಿನ ಸಮಸ್ಯೆ, ಜಾಸ್ತಿನ ತಲೆ ತುರಿಸ್ತಾ ಇರುವಂಥ ಸಮಸ್ಯೆ ಎಲ್ಲ ಕೂಡ ಸಮಸ್ಯೆ ಬಗೆಹರಿಯುತ್ತೆ ಸ್ನೇಹಿತರೆ. ಈ ಥರ ನಾವು ಟ್ರೈ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಕ್ಕ ಮೇಲೆ ನೀವು ಕೂಡ 4 ಜನರಿಗೆ ಇಷ್ಟು ಯೂಸ್ಫುಲ್ ಆಗುವಂಥದ್ದು ಅಂತ ನೀವೇ ಶಾಕ್ ಆಗ್ತೀರಾ. ಇವಾಗ ನೋಡಿ, ನಾನು ಮಿಕ್ಸಿ ಜಾರಲ್ಲೆಲ್ಲ ಕೂಡ ಬೇವಿನ ಗಿಡದ ಎಲೆಗಳೆಲ್ಲ ಕೂಡ ಈ ಥರ ಬಾಚಿ ಹಾಕಿ ಅಂದರೆ ಕಡಿದು ಹಾಕಿದ್ದೀನಿ. ಆಮೇಲೆ ನಾನು ತೊಗೊಂಡಿರೋಂಥದ್ದು ಏನಪ್ಪ ಅಂದರೆ ಈರುಳ್ಳಿ ಕೂಡ ನಮ್ಮ ಹೇರು ತುಂಬಾ ಸ್ಪೀಡಾಗಿ ಗ್ರೋತ್ನೆಸ್ ಮಾಡುವಂಥದ್ದು. ಈರುಳ್ಳಿಯಲ್ಲಿರುವಂಥದ್ದು ಕೂಡ ಗುಣಮಟ್ಟ ಶಕ್ತಿ ತುಂಬಾ ಸ್ಪೀಡಾಗಿ ಹೇರ್ ಗ್ರೋತ್ನೆಸ್ ಆಗುತ್ತೆ. ನಮ್ಮ ಕೂದಲು ಹೊಸದಾಗಿ ಕೂಡ ನಮ್ಮ ಕೂದಲು ಗ್ರೋತ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಈರುಳ್ಳಿ ಯಾವ ರೀತಿಯಾಗಿ ನಮ್ಮ ಹೇರಿಗೆ ಬಳಸ್ತಾ ಇರ್ತೀವಿ ಅದರ ಮುಖಾಂತರ ನಮ್ಮ ಹೇರ್ ತುಂಬಾ ಚೆನ್ನಾಗಿ ಸ್ಕ್ಯಾಲ್ಪ್ ತುಂಬಾ ಸ್ಟ್ರಾಂಗ್ ಆಗಿ ಮಾಡುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಈರುಳ್ಳಿ ಒಂದು ಸಣ್ಣದಾಗಿರುವಂಥ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಸಪ್ಪೆ ಕೂಡ ಅದರಲ್ಲಿ ಹಾಕಿಬಿಟ್ಟಿದ್ದೀನಿ. ಸಪ್ಪೆ ಕೂಡ ತೆಗೆಯೋದಕ್ಕೆ ಹೋಗಬೇಡಿ. ಈರುಳ್ಳಿ ಸಪ್ಪೆ ತುಂಬಾ ಯೂಸ್ ಆಗುವಂಥದ್ದು, ಹಾಗಾಗಿ ಅಷ್ಟು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ 1 ಲೋಟದಷ್ಟು ನೀರನ್ನು ಹಾಕಿ ನಾನಿದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಬನ್ನಿ, ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಗ್ರೈಂಡ್ ಆದಮೇಲೆ ನೋಡಿ ಯಾವ ರೀತಿ ಪೇಸ್ಟ್ ರೆಡಿ ಆಯಿತು. ಇದು ಪೇಸ್ಟ್ ರೆಡಿ ಆಗಿರುವಂಥದ್ದು. ನಾನಿವಾಗ ಈ ಪೇಸ್ಟ್ ನೋಡ್ತಾ ಇರ್ಬೋದು, ಕಲರ್ ಎಷ್ಟು ಚೆನ್ನಾಗಿ ಬಂದಿರೋವಂಥದ್ದು. ತುಂಬಾ ಕಹಿ ಇರುತ್ತೆ ಸ್ನೇಹಿತರೆ. ಬೇವಿನ ಗಿಡದ ಎಲೆ ತುಂಬಾ ಕಹಿ ಇರುವಂಥದ್ದು, ಅದು ಸ್ಮೆಲ್ ತುಂಬಾ ಬರ್ತಾ ಇರುತ್ತೆ. ಇವಾಗ ನೋಡಿ, ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಫಿಲ್ಟರ್ ಮಾಡ್ಕೊಂಡು ತೊಗೊಂಡ್ರೆ ನಮ್ಮ ಹೇರಿಗೆ ನಾವು ಯೂಸ್ ಮಾಡ್ತೀವಲ್ವ, ಅದು ಬೇಗನೆ ತಲೆ ವಾಶ್ ಮಾಡಿದಾಗ ಈಸಿಯಾಗಿ ಹೋಗುತ್ತೆ. ನಾವಿಲ್ಲ ಅಂದರೆ ನಾವು ಬೇವಿನ ಗಿಡದ ಈ ಥರ ಪೇಸ್ಟ್ ಪೂರ್ತಿಯಾಗಿ ತಲೆಗೆ ಅಪ್ಲೈ ಮಾಡಿದ್ರೆ ತಲೆಗೆ ಸ್ನಾನ ಮಾಡುವಾಗ ಜಾಸ್ತಿ ಪೇಸ್ಟ್ ಇದೆಲ್ಲ ಏನಂದರೆ ತಲೆಯಲ್ಲಿ ಕೂತ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಥರ ನಾವು ಸೋದಿಸ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯ ರೀತಿಯಾಗಿ ಯೂಸ್ ಆಗುತ್ತೆ. ಮತ್ತು ಹಾಗೆ ನಾವು ತಲೆ ವಾಶ್ ಮಾಡುವಾಗ ನೀರು ಕೂಡ ಜಾಸ್ತಿ ವೇಸ್ಟ್ ಆಗೋಲ್ಲ, ಬೇಗನೆ ತಲೆ ವಾಶ್ ಮಾಡ್ಕೋಬೋದು. ಇವಾಗ ನೋಡಿ, ಇದು ರೆಡಿಯಾಗಿರುವಂಥದ್ದು
ಇದಿಷ್ಟೇ ರೆಡಿ ಆದರೆ ನಡೆಯಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ಬಾಕಿ ಇರುವಂಥದ್ದು ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಾವು ನಮ್ಮ ಹೇರಿಗೆ ಯೂಸ್ ಮಾಡಬೇಕನ್ನೋದು ಏನಪ್ಪ ಅಂದರೆ ಸ್ನೇಹಿತರೆ, ಇದರಲ್ಲಿ ನನ್ನ ಹೇರ್ ಯಾವಾಗ ನಾವು ತಲೆಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಳ್ತೀವಿ ಆವಾಗಲೇ ರೆಡಿ ಮಾಡ್ಕೋಬೇಕು. ನಾವು ರೆಡಿ ಮಾಡಿ ಮುಂಚೆ ಇಟ್ಕೋಬಾರ್ದು. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಖಂಡಿತವಾಗಿ ನೀವು ಹಾಕಲೇಬೇಕು. ಇದರಲ್ಲಿ ಹಾಕಿದ್ರೇ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುವಂಥದ್ದು. ನೋಡಿ, ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಹಾಕಬೇಕು. ವಿಟಮಿನ್ ಇ ಒಂದು ಕ್ಯಾಪ್ಸುಲ್ ಸಾಕಾಗುತ್ತೆ. ನಿಮ್ಮ ಹೇರ್ಸ್ ತುಂಬಾ ದಟ್ಟವಾಗಿದೆ ಮತ್ತು ನಿಮಗೆ ಜಾಸ್ತಿ ದಟ್ಟವಾಗಿ ಕೂದಲಿಗೆ ಅಂದರೆ ಸ್ವಲ್ಪ 2 ಕ್ಯಾಪ್ಸುಲ್ ಹಾಕ್ಕೊಳ್ಳಿ. ನಾನು ಒಂದು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಇದು ಕೂಡ ಮಿಕ್ಸ್ ಮಾಡಿದಾಯಿತು. ಪೂರ್ತಿಯಾಗಿ ಪರ್ಫೆಕ್ಟಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಸ್ನೇಹಿತರೆ, ನೀವು ಹೇರ್ ವಾಶ್ ಮಾಡೋರಿದ್ರೆ ಅಂದ್ರೆ ಅವಾಗ 1 ಗಂಟೆಗಳ ಮುಂಚೆ ಅದನ್ನು ನೀವು ಹೇರಿಗೆ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಬಿಡಬೇಕು. ನಿಮ್ಮ ಸ್ಕ್ಯಾಲ್ಪ್ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿಕೊಂಡು ಇದೇನಾಗುತ್ತೆ ಅಂದರೆ ನಮ್ಮ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮ್ಮ ಕೂದಲು ತುಂಬಾ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬಾ ಸ್ಟ್ರಾಂಗ್ನೆಸ್ ಆಗುತ್ತೆ. ನಮ್ಮ ಸ್ಕ್ಯಾಲ್ಪ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಇದ್ದರೆ ನಮ್ಮ ಹೇರ್ ಕೂಡ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳವಣಿಗೆ ಆಗುತ್ತೆ. ಇವಾಗಿನಲ್ಲಿ ಕೂದಲು ಬಾಚಿದ್ರೆ ಸಾಕು, ಕೂದಲು ತುಂಬಾ ಉದುರು ಹೋಗ್ತಾ ಇರುವಂಥ ಸಮಸ್ಯೆ ಕಾಡ್ತಾ ಇರುವಂಥದ್ದು. ಅದನ್ನು ತಡೆಗಟ್ಟಬೇಕಂದ್ರೆ ನಾವು ಇದನ್ನು ವಾರದಲ್ಲಿ 2 ಸರ್ತಿ ಟ್ರೈ ಮಾಡಲೇಬೇಕು. ಎಷ್ಟು ಕಹಿ ಇರುತ್ತಲ್ವ ಅಷ್ಟೇ ನಮ್ಮ ಸ್ಕ್ಯಾಲ್ಪ್ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ಕೂದಲು ಉದುರುವಂಥ ಸಮಸ್ಯೆನೇ ಬರಲ್ಲ ಸ್ನೇಹಿತರೆ. ಇವಾಗ ನಾವು ಈ ಥರ ನಮಗೆ ತಲೆಗೆ ಅಪ್ಲೈ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇದರಲ್ಲಿ ನಾವು ಇವಾಗ ಒಂದು ಶಾಂಪು ಮನೆಯಲ್ಲಿ ಯಾವುದಾದ್ರೂ ಶಾಂಪು ಬಳಸ್ತಿಲ್ವ ಅದೇ ಶಾಂಪುವನ್ನು ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ನೀವು ಈ ಥರ ಶಾಂಪು ಮಿಕ್ಸ್ ಮಾಡಿ ತಲೆ ವಾಶ್ ಕೂಡ ಮಾಡ್ಕೋಬೋದು. ನೀವು 2 ಥರ ನಿಮಗೆ ಇದನ್ನು ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ತಲೆ ವಾಶ್ ಮಾಡುವಾಗ ಈ ಥರ ಶಾಂಪು ಹಾಕಿ ತಲೆ ವಾಶ್ ಮಾಡಿದ್ರೂ ಕೂಡ ನಡೆಯುತ್ತೆ. ಇಲ್ಲ ನನ್ನ ಹತ್ರ ಟೈಮ್ ಇದೆ ಅನ್ನೋರು ತಲೆಗೆ ಅಪ್ಲೈ ಮಾಡಿ ಇಟ್ಕೊಂಡು ವಾಶ್ ಮಾಡಿ. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.